ಇದು ಚಕ್ಸು. ಭಾವಶ್ರೀ, ಇಡೀ ಕರ್ನಾಟಕಕ್ಕೆ ಒಬ್ರೇ ವಿಶ್ವೇಶ್ವರಯ್ಯ, ಒಬ್ರೇ ಕುವೆಂಪು, ಒಬ್ರೇ ರಾಜ್ಕುಮಾರ್, ಒಬ್ರೇ ಪಾಳೆಗಾರ ಅಂತಂದ್ರೆ ಅದು ನಾನೇ. ಮಗನೇ ಸಾಯ್ಸಾಕ್ಬಿಡ್ತೀನಿ. ಇಡೀ ಕರೆಕ್ಟ್ ಆಗಿ ಈ ಕಡೆ. ಸ್ವಾಮಿ, ಕಿತ್ತೋದ್ ಬಿಲ್ಡಪ್ ಬಿಡ್ರಿ, ಚೆಕ್ಸ್ ಅಲ್ಲ ಅದು ಚೆಕ್. ಅಪ್ಪಾಜಿ, ಮಂಡಿ ಪೇಮೆಂಟ್ ಎಲ್ಲ ಆಗಿದೆ. 10,000 ರೂಪಾಯಿ ನಾನು ತಗೊಂಡಿದ್ದೀನಿ. ಅದನ್ನೆಲ್ಲ ನನ್ನ ಹತ್ರ ಹೇಳ್ಬೇಡ ಅಂತ ಎಷ್ಟು ಸರ್ತಿ ನೀನ್ ಹೇಳೋದು? ನಿಮ್ಗೆ ಹೇಳಿದ್ರೆ ಯಾವ್ದನ್ನ ಕೆಲಸ ಮಾಡಿದೀನಿ ನಾನು. ಮನೆ ಕೆಲಸದವನೇ 10,000 ಕೇಳ್ಬೇಕಾದ್ರೆ ಇನ್ನು ನಾವು ಪಾಳೆಗಾರರು ಎಷ್ಟು ಕೇಳಬಹುದು? ನನ್ನ ಕೆಲಸ ಇದೆ, ನೋಡ್ಕೊಳ್ಳೋ. ಭಾವಶ್ರೀ, ನಮ್ಮ ಜೇಬ್ ಖರ್ಚಿಗೆ 1,00,000 ರೂಪಾಯಿ ಕೊಡಿ. 1 ಲಕ್ಷ? ಏಯ್, ನಮಗ್ ಬೇಕಾಗುತ್ತೆ. ನಮ್ಮ ಅಭಿಮಾನಿಗಳು ಬರ್ತಾರೆ, ಅವ್ರಿಗೆ ದಾನ ಧರ್ಮ ಮಾಡಬೇಕು, ಭಿಕ್ಷೆ ಗಿಕ್ಷೆ ಕೊಡ್ಬೇಕು. ನಿಮ್ಮನ್ನ ನೋಡಕ್ ಯಾರು ಬರಬಾರ್ದು, ಬಂದ್ರೆ ನಿಮ್ಗೆ ನಮಸ್ಕಾರ ಹೊಡಿಬಾರ್ದು ಅಂತ ಕಂಟಿ ಆಗ್ಲೇ ರೂಲ್ಸ್ ಮಾಡಾಯ್ತಲ್ಲ. ಸರಿ, 10,000 ಕೊಡಿ. 10,000 ಯಾಕೆ? ಏಯ್, ಈ ಮೀಸೆ ಮೇಂಟೈನ್ ಮಾಡ್ಬೇಕೆ? ಇದಕ್ಕೆ ಸಂಪಿಗೆ ಎಣ್ಣೆನೆ ಯೂಸ್ ಮಾಡೋದು ನಾವು. ಅದಕ್ಕೋಸ್ಕರ 2 ಬಾಟಲ್ ಸೀಮೆ ಎಣ್ಣೆ ತಂದಿಟ್ಟಿದ್ದಾನೆ ಕಂಟಿ. ಅದನ್ನ ಮೀಸೆಗಾದ್ರೂ ಬಳಕೊಳ್ಳಿ, ಎಲ್ಲಿಗಾದ್ರೂ ಬಳಕೊಳ್ಳಿ. ಸರಿ, 1,000 ರೂಪಾಯಿ ಕೊಡಿ. 1,000 ಯಾಕೆ? ನಾವು ಹೈ ಲೆವೆಲ್ ಚುಟ್ಟಾನೆ ಯೂಸ್ ಮಾಡೋದು ಕಣಯ್ಯ. ಚುಟ್ಟ ಬೇರೆ ಕೇಳು. ನಿಮಗೋಸ್ಕರ ನಿಮ್ ಬ್ರ್ಯಾಂಡ್ ತಂದಿಟ್ಟಿದ್ದಾನೆ ಕಂಟಿ ಆಗ್ಲೇ ಅಲ್ಲಿ, ಅದನ್ನು ಉಪಯೋಗಿಸಿ. ನೋಡ್ಕೊತೀನಿ ನಾನು. ಸರಿ, 100 ರೂಪಾಯಿ ಕೊಡಿ. 100 ರೂಪಾಯಿ ಯಾಕೆ? ಲೇ, ಸುಮ್ಮನೆ ಇರೋ, ಯಾಕೆ ಅವ್ರ ತಲೆ ತಿಂತೀಯ? 100 ರೂಪಾಯಿ ಬೇಕಾಗುತ್ತೆ ಪಾಪ. ಏನು ಪಾಳೆಗಾರರು ಲಕ್ಷಕ್ಕೆ ಇರೋರು 100 ರೂಪಾಯಿ ಬಿಡಲ್ಲ. ಈ ಪಾಳೆಗಾರಿಗೆ 100 ರೂಪಾಯಿ ಅಂದ್ರೆ 1,00,000 ರೂಪಾಯಿ ಇದ್ದಂಗೆ ಕಣಯ್ಯ.